ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಮತ್ತೊಂದು ವಿಡಿಯೋವನ್ನು ನಿಮಗೆಲ್ಲರಿಗೂ ತೋರಿಸಲು ನನಗೆ ಸಂತೋಷವಾಗ್ತಾ ಇದೆ. ನನಗೆ ತಿಳಿದಂತೆ ಹೆಚ್ಚು ಜನರು ಇದನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಯಾಕಂದರೆ ಇದರಲ್ಲಿ ಬರುವ ಪ್ರತಿಯೊಂದು ಕಾರ್ಯಕ್ರಮವು ನಿಮ್ಮ ಜೀವನಕ್ಕೆ ಅನುಕೂಲವಾಗುವಂತಹ, ನಿಮ್ಮ ಜೀವನ ಯಶಸ್ವಿಯಾಗುವಂಥ ವಿಚಾರಗಳನ್ನು ಒಳಗೊಂಡಿರುವುದರಿಂದ ನೀವೆಲ್ಲರೂ ಇಷ್ಟಪಟ್ಟು ನೋಡಿ ಸಂತೋಷ ಪಡ್ತಾ ಇದ್ದೀರಿ. ಅಂಥವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಇವತ್ತು ನಾನು ಅಂತಹ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಬೇಕಂತಿದ್ದೇನೆ. ಅಂದರೆ ನಿಮ್ಮ ಭವಿಷ್ಯದಲ್ಲಿ ಮುಂದೇನಾಗುತ್ತದೆ, ಏನು ನಡೆಯುತ್ತದೆ, ಯಾವುದಕ್ಕೆ ನಡೆಯುತ್ತದೆ ಎಂಬ ಕೆಲವು ಅಪೂರ್ವವಾದಂತಹ ರೇಖೆಗಳು, ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದೆ. ಅದರಲ್ಲಿ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಯಾವುದು ನಿಮಗೆ ಸೂಟ್ ಆಗುತ್ತೋ, ನಿಮಗೆ ಯಾವುದು ಅನ್ವಯಿಸುತ್ತೋ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಆ ರೀತಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಎಷ್ಟೋ ಜನಗಳಿಗೆ ತಮ್ಮ ಭವಿಷ್ಯ ತಿಳಿಯಬೇಕಂತ ಆಸೆ ಇರುತ್ತದೆ. ಅದಕ್ಕೆ ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕು ಅಂತ ತಿಳಿಯೋದಿಲ್ಲ. ಅಂತಹ ಜನಗಳು, ಆಸಕ್ತಿ ಇರುವವರು ತಮ್ಮ ಭವಿಷ್ಯವನ್ನು ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ನೀವು ಬೇರೆ ಎಲ್ಲೂ ಬರೆದ್ರೂ ಅದರೊಂದಿಗೆ ಉತ್ತರ ಸಿಗೋದಿಲ್ಲ. ನೀವು ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಸಿಗೋದಿಲ್ಲ. ಕೆಲವರು ಮೆಸೇಜ್ ಕಳಿಸ್ತಾರೆ, ಯಾವುದರಲ್ಲಿ ಮೆಸೆಂಜರಲ್ಲಿ, ಆದರೂ ಸಿಗೋದಿಲ್ಲ. ನೀವು ಏನಿದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ರೆ ಮಾತ್ರ ವಾಟ್ಸಪ್ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಎಸ್ ಅಂತಾದರೂ ಕಳಿಸಿ, ಹೆಲೋ ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಉದ್ದೇಶ ಅದು ಭವಿಷ್ಯ ತಿಳಿಯುವುದಾಗಿದ್ದರೆ ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ನಾವು ಕಳಿಸಿಕೊಡ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನೇನು ಮಾಡಿಕೊಳ್ಬೇಕೋ ಅದನ್ನು ಭದ್ರತೆಯನ್ನು ಮಾಡಿಕೊಂಡಾಗ ನಿಮ್ಮ ಜೀವನ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ. ಇಂದಿನ ಕಾರ್ಯಕ್ರಮ ನಾವು ಹೇಳಿದೆ ನಮ್ಮ ಭವಿಷ್ಯ ಹೇಗಿರುತ್ತದೆ, ಹೇಗಿರ್ಬೋದು ಎಂಬುದನ್ನು ತಿಳಿಸುವಂತಹ ಕೆಲವು ಮುಖ್ಯವಾದ ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳೋದು. ಕೆಲವು ಅಪೂರ್ವವಾದಂಥ ವಿಚಾರಗಳು, ಅಂದರೆ ಅದು ಅಷ್ಟೊಂದು ಜನಗಳಿಗೆ ತಿಳಿದಿರುವುದಿಲ್ಲ. ಅಂತಹ ಜನಗಳು ಯಾಕೆ ಹೀಗಾಗುತ್ತದೆ ಈಗ ನೋಡಿ. ಯಾಕೆ ಅಂದರೆ ಈಗ ನೋಡಿ, ಹಲವು ಚಿಹ್ನೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅವುಗಳಲ್ಲಿ ನೋಡಲು ಒಂದೇ ರೀತಿಯಾಗಿದ್ದರೂ ನಾವು ಹೇಳುವ ಚಿಹ್ನೆಗಳು ಒಂದೇ ರೀತಿಯಾದರೂ ಅವುಗಳಿರುವ ಜಾಗದ ಬಗ್ಗೆ ಅರಿತು ಫಲ ಹೇಳಲು ಸಾಧ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೋಷಫಲ ಅಥವಾ ಶುಭಫಲವೇ ಎಂಬುದರ ಅನುಮಾನ ಬರುತ್ತದೆ. ಉದಾಹರಣೆಗೆ ಇಲ್ಲಿ ಒಂದು ತ್ರಿಕೋಣ ಇದೆ ಅಂದರೆ ಇಲ್ಲೊಂದು ತ್ರಿಕೋಣ. ಈ ತ್ರಿಕೋಣ ಹೀಗೆ ಮಧ್ಯದಲ್ಲೇ ಇದ್ದರೆ ನಿಮಗೆ ಅದೃಷ್ಟ ಬರುತ್ತದೆ. ಒಂದು ವೇಳೆ ಇದು ಈ ಕಡೆ ತಗಲಿ, ಈ ಕಡೆ ತಗಲಿ, ಈ ಕಡೆ ತಗಲಿದರೆ ಅದರಲ್ಲಿ ದುರಾದೃಷ್ಟ ಇದೆ, ಅಂದರೆ ಅದು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಅಂತ. ಹೀಗೆ ರೀತಿ ಕೆಳಗೆ ಕಾಣುವಂಥ ಚಿಹ್ನೆ, ಶನಿ ರೇಖೆಯ ಕೆಳಗೆ ಕಾಣುವ ಚಿಹ್ನೆ ಇಲ್ಲಿ ಎಕ್ಸ್ ಆಗಿರುತ್ತೆ. ಇಲ್ಲಿ ಇದರ ಕೆಳಗೆ ಎಕ್ಸ್ ಬಂದರೆ, ಎರಡು ರೇಖೆಗಳಿಗೆ ತಗಲದಿದ್ದರೆ ಅದು ದೋಷಫಲ. ಇಲ್ಲಿ ಎರಡು ಕಡೆ ತಗಲದೇ ಇದ್ದರೆ, ಇಲ್ಲಿ ನೋಡಿ, ಇಲ್ಲಿ ತಗಲದೇ ಇದ್ದರೆ ದೋಷಫಲ. ಈ ಎರಡು ರೇಖೆಗೂ ತಗಲಬೇಕು. ಇಲ್ಲಿ ತಗಲಿದರೆ ದೋಷ, ಇಲ್ಲಿ ತಗಲದೇ ಇದ್ದರೆ ದೋಷ. ಹೇಗಿದೆ ನಮ್ಮ ಇಂತಹ ವಿಚಾರಗಳನ್ನು ನಾವು ತಿಳ್ಕೊಂಡು ನಾವು ಭವಿಷ್ಯ ಹೇಳಬೇಕಾಗುತ್ತೆ. ಆದರೆ ಒಂದೇ ರೀತಿ ನನ್ನ ಕೈ ಮೇಲೆ ಇಂಟು ಚಿಹ್ನೆ ಇದೆ,
ಅದಕ್ಕೆ ನನಗೆ ಅದೃಷ್ಟ ಬರಲಿಲ್ಲ ಅಂತ ನೀವು ತಿಳ್ಕೊಳ್ತೀರಿ. ಅದು ಸರಿಯಾದ ಕ್ರಮವಲ್ಲ. ಅದರಿಂದ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡಾಗ ಮಾತ್ರ ನಿಮಗೆ ಭವಿಷ್ಯದ ಬಗ್ಗೆ ಸರಿಯಾದ ಜ್ಞಾನ ತಿಳುವಳಿಕೆ ಬರುವುದು. ಅದಕ್ಕೆ ಒಂದು ದಿವಸ ಅಥವಾ 2 ದಿವಸ ನೋಡಿದರೆ ಇದು ಅರ್ಥವಾಗುವಂಥದ್ದಲ್ಲ. ಈಗ ನಾನು ಹೇಳ್ತಾ ಇರೋದು ನಿಮ್ಮ ಭವಿಷ್ಯವನ್ನು ಅಪೂರ್ವ ರೇಖೆಗಳು ಯಾವುದು ಅಂದರೆ, ಈಗ ಭಾಗ್ಯರೇಖೆ ಇದೆ ನೋಡಿ, ಇದು ಭಾಗ್ಯರೇಖೆ. ಇದು ನೆಪ್ಚೂನ್ ಅಂದರೆ ಕೇತು ಬರುವ. ಕೇತು ಬರುವಿಂದ ನೇರವಾಗಿ ಇಲ್ಲೇ ಬಂದಿರುತ್ತೆ. ಎಲ್ಲಿಯೇ ಹೃದಯ ರೇಖೆಯನ್ನು ನೋಡಿ ಶನಿ ಪರ್ವಕ್ಕೆ ಬರುತ್ತೆ. ಆದರೆ ಶನಿ ಪರ್ವಕ್ಕೆ ಬರುವುದು ಒಳ್ಳೆಯ ಲಕ್ಷಣ. ಹೀಗೆ ಚೆನ್ನಾಗಿದೆ, ಈ ಭಾಗ್ಯರೇಖೆ ಚೆನ್ನಾಗಿದೆ. ಹೆಂಗೆ ಶನಿ ಪರ್ವಕ್ಕೆ ಬಂದಿದೆ, ಶನಿ ಪರ್ವಕ್ಕೆ ಬರುವುದು ಒಳ್ಳೆಯದು. ಆದರೆ ಇದು ಈ ರೇಖೆ ಇಲ್ಲಿಗೆ ಬರದೆ ಇಲ್ಲಿ ಬಂದು ಇಲ್ಲೇ ಕಟ್ಟಾಗೋಗಿರುತ್ತೆ. ಅಂದರೆ ಈ ಹೃದಯ ರೇಖೆಗೆ ಬಂದು ಕಟ್ಟಾಗೋಗಿರುತ್ತೆ. ಹೃದಯ ರೇಖೆಯಿಂದ ಮುಂದಕ್ಕೆ ಆ ರೇಖೆ ಇರುವುದಿಲ್ಲ. ಹಾಗಿದ್ದಾಗ ಏನಾಗುತ್ತದೆ, ಹೀಗೆ ಈ ರೀತಿ ಇದ್ದಾಗ ನಾನು ಹೇಳಿದೆ ಇಲ್ಲಿವರೆಗೂ ಬಂದಾಗ ನಿಮಗೆ ಅದೃಷ್ಟ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ನಿಂತೋಗಿದ್ದರೆ ಏನಾಗುತ್ತಂದರೆ, ಬಂದು ನಿಂತೋಗಿದ್ದರೆ ಕೊನೆಗೊಳ್ಳಿದರೆ ಸ್ನೇಹಭಂಗ, ಪ್ರೀತಿಸಿದವರಿಂದ ಮೋಸ ಹೋಗುವ ಸಾಧ್ಯತೆ. ಅಂದರೆ ನೀವು ಪ್ರೀತಿಯ ಭಂಗ ಆಗುತ್ತೆ, ನಿಮಗೆ ಪ್ರೀತಿಸಿದವರ ಸ್ನೇಹಭಂಗವಾಗುತ್ತದೆ, ಪ್ರೀತಿಸಿದವರಿಂದ ಮೋಸ ಹೋಗ್ತೀರಿ. ಹೃದಯ ರೋಗಕ್ಕೆ, ಹೃದ್ರೋಗಕ್ಕೆ ಸಾಧ್ಯತೆ ಇದೆ. ಹೃದಯಕ್ಕೆ ಸಂಬಂಧಿಸಿದ ರೋಗಗಳಿಗೆ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ. ಮತ್ತು ಆಯುಷರೇಖೆ ಎರಡೂ ಕೈಯಲ್ಲಿ ಒಂದೇ ರೀತಿಯಾಗಿದೆ. ಆಯುಷರೇಖೆ ಎರಡೂ ಕೈಯಲ್ಲಿ ಒಂದೇ ರೀತಿಯಾಗಿದ್ದು, ಆಯುಷರೇಖೆ ಎರಡೂ ಕೈಯಲ್ಲಿ ಒಂದೇ ಸ್ಥಳದಲ್ಲಿ ಇದೇ ರೀತಿಯೇ ನಿಮ್ಮ ಎಡಗೈಯಲ್ಲೂ ಇದ್ದರೆ, ಬಲಗೈ ಮತ್ತು ಎಡಗೈಯಲ್ಲಿ ಒಂದೇ ರೀತಿಯಾಗಿ ಒಂದೇ ಜಾಗದಲ್ಲಿ ಈ ಆಯುಷರೇಖೆ ಇದ್ದರೆ, ಅಂದರೆ ಲೈಫ್ ಲೈನ್ ಇದ್ದರೆ ಒಂದೇ ಸ್ಥಳದಲ್ಲಿ ಅದು ಆಗಿರುತ್ತೆ. ಆದರೆ ಒಂದೇ ಸ್ಥಳ ಇಲ್ಲಿ ಈಗ ಮಬ್ಬಾಗಿ ಕಾಣೋದು ಅಥವಾ ಇಲ್ಲಿ ಮಬ್ಬಾಗಿ ಕಾಣೋದು, ಎಡಗೈಯಲ್ಲೂ ಅದೇ ರೀತಿ ಕಾಣೋದು, ಮಬ್ಬಾಗಿ ಒಂದೇ ಕಡೆಯಲ್ಲಿ ಮಬ್ಬಾಗಿದ್ದರೆ, ಒಂದೇ ಕಡೆಯಲ್ಲಿ ಹೃದಯ ರೇಖೆಗಳು ಎರಡೂ ಕೈಯಲ್ಲಿ ಒಂದೇ ಕಡೆ ಮಬ್ಬಾಗಿದ್ದರೆ ಅದಕ್ಕೆ ನಾವು 2 ಹಸ್ತಗಳನ್ನು ತೋರಿಸಬೇಕೆಂದು ಹೇಳುವುದು. ಅಂದರೆ ಯಾರದೇ ಭವಿಷ್ಯ ಹೇಳಬೇಕಾದರೂ 2 ಹಸ್ತಗಳನ್ನು ನೋಡಬೇಕು, 2 ಹಸ್ತಗಳನ್ನು ಪರಿಶೀಲಿಸಬೇಕು. ಕೆಲವರು ಹೇಳ್ತಾರೆ ನಾವು ಒಂದೇ ರೇಖೆ ಹೆಂಗಸರಿಗೆ ಎಡಗೈ, ಗಂಡಸರಿಗೆ ಬಲಗೈ ನೋಡ್ತೇವೆ ಅಂತ. ಆದರೆ ಆ ರೀತಿ ನೋಡುವುದರಿಂದ ಸರಿಯಾದ ಭವಿಷ್ಯ ಹೇಳಲು ಸಾಧ್ಯವಾಗದು. 2 ಕೈಯಿಂದ ನೋಡಿ ಆ 2 ರೇಖೆಗಳನ್ನು ನಾವು ಹೋಲಿಸಿ ಮಾಡಬೇಕು. ಈಗ ನಾವು ಹೇಳೋದು ಈ ಆಯುಷರೇಖೆ 2 ಕೈಯಲ್ಲಿ ಒಂದೇ ಕಡೆ ಮಬ್ಬಾಗಿದ್ದರೆ ಅಥವಾ ಕಟ್ಟಾಗಿದ್ದರೆ ಅವರಿಗೆ ಆ ಸಮಯದಲ್ಲಿ ಈ ವಯಸ್ಸನ್ನು ಲೆಕ್ಕ ಹಾಕಿ ಆ ಸಮಯದಲ್ಲಿ ರೋಗ ಬರುವಂತಹ ಸಾಧ್ಯತೆ ಇದೆ. ಅವರಿಗೆ ಪ್ರಣಯಭಂಗ ಇರುತ್ತದೆ. ಪ್ರಣಯಭಂಗ ಮತ್ತು ಜೀವನದಲ್ಲಿ ನಿರಾಸೆ ಕವಿದಿರುತ್ತದೆ. ಜೀವನದಲ್ಲಿ ನಿರಾಸೆಯನ್ನು ಅನುಭವಿಸುತ್ತಾರೆ. ಹಾಗೂ ಧನಹಾನಿಯಾಗುತ್ತದೆ. ಅವರಿಗೆ ಆ ಸಮಯದಲ್ಲಿ ಧನಹಾನಿಯಾಗುತ್ತದೆ, ಮೋಸ ಹೋಗುತ್ತಾರೆ. ಧನಹಾನಿಯಾಗುತ್ತೆ, ಮೋಸ. ಏನು ಹೇಳಿದ್ದು, ಈ ಆಯುಷರೇಖೆ 2 ಕೈಯಲ್ಲಿದ್ದು ಒಂದೇ ಕಡೆ ಅದು ಮಬ್ಬಾಗಿದ್ದರೆ ಅಥವಾ ಕಟ್ಟಾಗಿದ್ದರೆ, 2 ಕೈಯಲ್ಲೂ 2 ಹಸ್ತದಲ್ಲಿರಬೇಕು. ಒಂದರಲ್ಲಿದ್ದರೆ ಅವು ಅರ್ಥ ಬೇರೆ ಆಗುತ್ತೆ. 2 ಕೈಯಲ್ಲಿದ್ದಾಗ ಒಂದೇ ರೀತಿ ಮಬ್ಬಾಗಿದ್ದರೆ ಅಥವಾ ಒಂದೇ ಕಡೆ ತುಂಡಾಗಿದ್ದರೆ ಅವರು ಮಬ್ಬಾಗಿದ್ದರೆ ರೋಗ ಬರುತ್ತದೆ, ಪ್ರೇಮಭಂಗ ಮತ್ತು ನಿರಾಸೆ, ಧನಹಾನಿ, ಮೋಸ ಹೋಗುವುದು ಮುಂತಾದ ಫಲಗಳನ್ನು ನಾವು ತಿಳಿಯಬಹುದು. ಈಗ ಈ ಭಾಗ್ಯರೇಖೆ ಚಂದ್ರಪರ್ವದಿಂದ ಬಂದಿದ್ದರೆ, ಚಂದ್ರಪರ್ವದಿಂದ ಬಂದರೆ ಇದೇ ರೀತಿ ಇದ್ದರೆ ಈಗ ಇಲ್ಲೇ ಹೃದಯ ರೇಖೆ ಬಂದು ನಿಂತೋಗಿದ್ದರೆ ಅವರಿಗೆ ಅದೇ ಫಲವನ್ನು, ಇದಕ್ಕಿಂತ ಮೊದಲು ಹೇಳಿದ ಫಲವನ್ನು ಏನಿದೆ ಇದಕ್ಕೆ ಹೇಳಿದಂತಹ ಫಲಗಳೇ, ಅಂದರೆ ಭಾಗ್ಯರೇಖೆಗೆ ಆಗಲೇ ನೆಪ್ಚೂನ್ ಮಂಡಲ ಅಥವಾ ಕೇತು ಪರ್ವದಿಂದ ಬಂದಂತಹ ಫಲ ಏನು ಹೇಳಿದ್ನೋ ಅದೇ ಫಲ ಇದಕ್ಕೂ ಇದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು.
ಆರೋಗ್ಯ ರೇಖೆ ನಿಮಗೆ ಗೊತ್ತಿದೆ. ಆರೋಗ್ಯ ರೇಖೆ ಇಲ್ಲಿಂದ ಹೀಗೆ ಬರುತ್ತೆ, ಹೀಗೆ ಬಂದು ಬುಧ ಪರ್ವಕ್ಕೆ ಹೋಗುತ್ತದೆ. ಬುಧ ಪರ್ವದಲ್ಲಿ ಹೃದಯ ರೇಖೆ ಕೊನೆಗೊಂಡಿದ್ದರೆ, ಪರ್ವದಲ್ಲಿ ಹೃದಯ ರೇಖೆ ಹೀಗೆ ಇಲ್ಲಿ ಕೊನೆಗೊಂಡಿದ್ದರೆ, ಇಲ್ಲೇ ಕೊನೆಗೊಂಡಿದ್ದು ಇದು ಬುಧ ರೇಖೆಯ ಅಡಿಯಲ್ಲೇ ಈ ಹೃದಯ ರೇಖೆ ಕೊನೆಗೊಂಡಿರುತ್ತದೆ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಮೋಸ ಏನಾಗುತ್ತೆ, ಕೊನೆಗೊಂಡಿದ್ದರೆ, ಹೃದಯ ರೇಖೆ ಕೊನೆಗೊಂಡಿದ್ದರೆ ನಿಮಗೆ ಸಂಬಂಧಿಕರು ಅಥವಾ ಸ್ನೇಹಿತರಿಂದ ಮೋಸ ಹೋಗುವುದು ಸಾಧ್ಯತೆ ಇದೆ. ಯಾರಿಗಾದರೂ ಜಾಮೀನು ನಿಂತರೆ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಯಾರಿಗ ಜಾಮೀನು ಅಥವಾ ಭದ್ರತೆ ಶ್ಯೂರಿಟಿ ಕೊಟ್ಟರೆ ಅವರಿಂದ ಮೋಸ ಹೋಗುವಂಥ ಸಾಧ್ಯತೆ ಇದೆ. ರೂಪ ಬದಲಾದರೆ ಪಡೆಯುವ ರೇಖೆಗಳು, ಈ ರೇಖೆಗಳಲ್ಲಿ ಒಂದೊಂದು ರೂಪ ಬದಲಾಗಬಹುದು. ಈಗ ರೂಪ ಬದಲಾದರೂ ಸಹ ಅದರಿಂದಾಗುವ ಬುಧ ಪರ್ವಕ್ಕೆ ಮುಂದೆ ಸಾಗಿದ್ದರೆ, ಬುಧ ಪರ್ವಕ್ಕೆ ಹೀಗೆ ಮುಂದೆ ಸಾಗಿ ಈ ರೇಖೆ ಇಲ್ಲಿ ಸಾಗಿದ್ದರೆ ವ್ಯಾಪಾರ ವ್ಯವಹಾರದಿಂದ ಹಣ ಸಂಪಾದನೆ. ಹೃದಯ ರೇಖೆ ಕೊನೆಯ ತನಕ ಹೋಗಿರುತ್ತೆ. ಈ ರೇಖೆ, ಈ ಬುಧ ರೇಖೆ ಬುಧ ಪರ್ವಕ್ಕೆ ಬಂದಿದ್ದರೆ ಅವರಿಗೆ ವ್ಯಾಪಾರ ವ್ಯವಹಾರದಿಂದ ಹಣ ಸಂಪಾದನೆ, ಹಾಗೆ ವ್ಯಾಪಾರ ವ್ಯವಹಾರದಿಂದ ಹಣ ಸಂಪಾದನೆಯಾಗುತ್ತದೆ. ಈಗ ಯಾವುದೇ ಒಂದು ದೋಷಫಲದ ಚಿಹ್ನೆಗಳಿದ್ದಾಗ ಅದಕ್ಕೆ ಈ ರೀತಿಯ ಚಿಹ್ನೆ, ಎಲ್ಲಿ ದೋಷಫಲಗಳಿರುತ್ತೋ ಅಲ್ಲಿ ಈಗ ಒಂದು ಚೌಕಾಕೃತಿಯ ಚಿಹ್ನೆ ಇದ್ದರೆ, ಈಗ ಇಲ್ಲಿ ಬಂತು, ಇಲ್ಲಿ ಇದು ದೋಷಫಲ ಬಂತು, ಇಲ್ಲಿ ಒಂದು ಚೌಕಾಕೃತಿ ಇದೆ ಅಂತ ತಿಳ್ಕೊಳ್ಳಿ. ಒಂದು ಚೌಕಾಕೃತಿ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಈಗ ಒಂದು ಚೌಕಾಕೃತಿ ಇದ್ದರೆ, ಹೀಗೆ ಚೌಕಾಕೃತಿ ಇದ್ದರೆ ಆ ದೋಷಫಲವನ್ನು ಇದು ನಿಯಂತ್ರಿಸುತ್ತದೆ, ಎಲ್ಲ ದೋಷಗಳು ನಿವಾರಿಸುತ್ತದೆ. ಪ್ರಮಾಣಕ್ಕೆ ಅದು ದೋಷಫಲದ ಪರಿಣಾಮ ಅನುಭವಕ್ಕೆ ಬರುವುದಿಲ್ಲ. ಯಾವುದೇ ಒಂದು ವ್ಯಕ್ತಿಯ, ನಾನು ಮೊದಲು ಹೇಳಿದ ದೋಷಫಲಗಳು ಹೇಳಿದೆ, ಆ ದೋಷಫಲಗಳಿಗೆ ನೋಡಿ, ಇಲ್ಲಿ ನಾನು ಹೇಳಿದ ಚಿಹ್ನೆಗಳು, ಇಲ್ಲಿ ಒಂದು ಚೌಕಾಕೃತಿಯ ಇದ್ದರೆ ನಿಮಗೆ ಇಲ್ಲಿ ಬಂದಂತಹ ಇದರ ಆ ಒಂದು ಇಂಟುವಿನ ದೋಷಫಲವು ನಿಮಗೆ ತಗುಲುವುದೇ ಇಲ್ಲ, ಅದರ ಅನುಭವ ನಿಮಗೆ ಬರುವುದೇ ಇಲ್ಲ. ಹಾಗೆ ಸೂರ್ಯಪರ್ವದ ಕೆಳಗೆ ನಕ್ಷತ್ರ ಚಿಹ್ನೆ ಇದ್ದರೆ, ಈಗ ಸೂರ್ಯಪರ್ವದ ಕೆಳಗೆ ನಕ್ಷತ್ರ ಚಿಹ್ನೆ ಇದ್ದರೆ, ಈಗ ನೋಡಿ ನಕ್ಷತ್ರ ಚಿಹ್ನೆ ಇದ್ದರೆ ಕಲೆ ಸಾಹಿತ್ಯ ಜನಪ್ರಿಯತೆಯಿಂದ ಜೀವನಾಭಿವೃದ್ಧಿ ಆಗುತ್ತಲಿದೆ. ಬುಧ ಪರ್ವದ ಕೆಳಗೆ ಸೂರ್ಯ ಇದ್ದರೆ ವ್ಯಾಪಾರ ವ್ಯವಹಾರದಿಂದ, ಇಲ್ಲೂ ಇದ್ದರೆ ವ್ಯಾಪಾರ ವ್ಯವಹಾರದಿಂದ, ಅದನ್ನೆಲ್ಲ ಹಿಂದೆ ಹೇಳಿದ್ದೀನಿ. ಹೀಗೆ ಹಲವು ರೀತಿಯಲ್ಲಿ ಬದಲಾವಣೆಗಳಾಗಿ ನಿಮ್ಮ ಜೀವನದ ವಿಷಯವನ್ನು ಪೂರ್ತಿ ತಿಳಿಯಬೇಕಾದರೆ ಇಂತಹ ಸೂಕ್ಷ್ಮವಾದ ವಿಚಾರಗಳನ್ನು ಆದಷ್ಟು ಹೆಚ್ಚು ಸಮಯದಲ್ಲಿ ಕೇಳಬೇಕೋ, ನೋಡಬೇಕು, ತಿಳ್ಕೋಬೇಕು. ಒಂದು ದಿವಸದಿಂದ ಅಥವಾ 2 ದಿವಸದಿಂದ 3 ದಿವಸದಿಂದ ನೀವು ನಿಮ್ಮ ಜ್ಞಾನದಿಂದ ನೀವು ಭವಿಷ್ಯ ಹೇಳಬೇಕು ಅಂದರೆ ಅದು ಸಾಧ್ಯವಾಗದ ಮಾತು. ಆದ್ದರಿಂದ ಇದರಲ್ಲಿ ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನು ನೋಡಬೇಕಾಗುತ್ತೆ. ಎಲ್ಲ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನೀವು ಭವಿಷ್ಯವನ್ನು ತಿಳಿದುಕೊಂಡು ಸುಖವನ್ನು ಅನುಭವಿಸಲು ಸಾಧ್ಯ. ಇಲ್ಲದಿದ್ದರೆ ನನ್ನ ಹಸ್ತದಲ್ಲಿ ಇದೆ, ಏನು ಇದು ಸುಖನೋ ದುಃಖನೋ ಕಷ್ಟನೋ ಸಂತೋಷನೋ ಎಂದು ನೀವು ಕೇಳುವಂತಹ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ನೋಡಿ, ಹೆಚ್ಚು ವಿಡಿಯೋಗಳನ್ನು ನೋಡಿದಾಗ ನೀವು ಹೆಚ್ಚು ವಿಷಯಗಳು ತಿಳಿಯುತ್ತದೆ. ಇಂತಹ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವು ಇನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ, ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೋಡುವಂತಹ
ಆಸಕ್ತಿ ಇದ್ದರೆ, ಆಸಕ್ತಿ ಇದ್ದವರು ಮಾತ್ರ, ಇಲ್ಲದಿದ್ದವರು ಏನು ಆಗಬೇಡಿ. ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ಆಮೇಲೆ ನೀವು ಮೊಬೈಲಿಗೆ ಬಂದ ಮೇಲೆ ನಿಮ್ಮ ಸಮಸ್ಯೆಗಳೇನಿದ್ದರೂ ಕೇಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.